ನಿರಂತರ ಶ್ರುತಿಯ ಝೇಂಕೃತಿಯಲ್ಲಿ ತನ್ನ ಲಾಸ್ಯದ ಬೆಡಗಿನಿಂದ ವೈವಿಧ್ಯದಿಂದ ಬಹುವಾಗಿ ತೋರುತ್ತಾ ವಿಸ್ಮಯಗೊಳಿಸುವ ನಾಟ್ಯ ಮಯೂರಿಯಂತಹ ವಿಶೇಷ ನೃತ್ಯ ರೂಪಕವೇ ಮೌನದಿಂದ ನೃತ್ಯಕ್ಕೆ. ಅಣುರೇಣು ತೃಣಕಾಷ್ಠಗಳಲ್ಲೂ ಮೌನವಿದೆ, ಮಾತಿದೆ, ರಾಗವಿದೆ, ಸಂಯೋಗವಿದೆ, ನಾದವಿದೆ, ನೃತ್ಯವಿದೆ, ಜೀವವಿದೆ, ಜೀವಂತಿಕೆ ಇದೆ. ಇಲ್ಲಿ ಹಂತ ಹಂತವಾಗಿ ಕಲಾರಸಿಕನ ಹೃದಯದ ಹೊಸಿಲು ದಾಟಲಿದೆ ನೃತ್ಯದ ಪಯಣ ಮೌನದಿಂದ ಧ್ವನಿಯೆಡೆಗೆ. ನೃತ್ಯ ತಾನೇ ಮೌನವಾಗಿ, ಮಾತಾಗಿ, ರಾಗವಾಗಿ, ಸಂಯೋಗವಾಗಿ, ನಾದವಾಗಿ, ಜೀವಂತಿಕೆಯಿಂದ ಜೀವ ತಳೆಯುವ ಜಾದು ಈಗ ನಡೆಯಲಿದೆ ರಂಗದ ಮೇಲೆ. ಗೆಜ್ಜೆಯ ಝಣಝಣ ಸದ್ದು, ತಾಳವಾದ್ಯ ತಕಿಟಗೊಳ್ಳುವ ಸದ್ದು, ತಂತಿವಾದ್ಯ ಭಾವಗಳ ಮೀಟುವ ಸದ್ದು, ಎಲ್ಲವನ್ನೂ ಮುರಳಿಯ ನಾದವು ದೇಹದ ಲಯಬದ್ಧ ತೂಗುವಿಕೆಗೆ ಎಡೆ ಮಾಡಿಕೊಡುವ ಆಹ್ಲಾದಕರ ಅನುಭವಕ್ಕೆ ಸಾಕ್ಷಿಯಾಗಲಿದೆ ನೃತ್ಯ ರೂಪಕ ಮೌನದಿಂದ ನೃತ್ಯಕ್ಕೆ. ಚತುರ್ವೇದಗಳು ಸಾರುವ ಆ ಮಹಾದೇವನು ಆದಿ ಅನಾದಿ ಕಾಲಗಳಲ್ಲೂ ಬ್ರಹ್ಮಾಂಡ ಸ್ವರೂಪನು. ಸಸ್ಯ, ಗಿಡ, ಮರ, ಕ್ರಿಮೆ, ಕೀಟ, ಪ್ರಾಣಿಗಳ ಸೃಷ್ಟಿಕರ್ತನು. ಉರಿವ ಸೂರ್ಯ, ತಂಪೆನ್ನುವ ಚಂದ್ರ ತಾರೆಗಳನ್ನು, ಚಿಲುಮೆ, ನದಿ, ಸಾಗರ, ಗಿರಿ ಶಿಖರ, ಮರಳುಗಾಡನು ನಮಗಾಗಿ ನಿರ್ಮಿಸಿದ ಆ ಮಹಾಮಹಿಮನು ತನ್ನ ಇಚ್ಛೆಯಂತೆ ಆಯ್ಕೆ ಮಾಡಿಕೊಂಡಿದ್ದು ನೃತ್ಯವನ್ನು. ಆದಿ, ಮಧ್ಯ, ಅಂತ್ಯವೆಲ್ಲವೂ ತಾನೇ ಆಗಿರುವನು ನಟರಾಜ ಬಿರುದಾಂಕಿತನು. ಬಣ್ಣದ ಲಂಗ ತೊಟ್ಟು ಅದಕ್ಕೊಪ್ಪುವ ರವಿಕೆ ಹಾಕಿಕೊಂಡು, ಮೇಲೊಂದು ದಾವಣಿ ಹೊದ್ದು, ಕೈಗೆ ಬಳೆಯ ತೊಟ್ಟುಕೊಂಡು, ಕಾಲ್ಗೆ ಕೆಚ್ಚೆಯ ಕಟ್ಟಿಕೊಂಡು, ಕೊರಳಿಗೆ ಪದಕ ಧರಿಸಿಕೊಂಡು, ಧಿಮಕನೆ ನಡೆದು ತಕಿಟ ತಧೀಮಿ ಎಂದು ಕುಣಿಯುವ ಈ ದೇಹ ಮತ್ತು ಅದರೊಳಗಿನ ಮನಸ್ಸು ಇಹಲೋಕದಲ್ಲಿ ಅಂತ್ಯ ಕಾಣುವುದು ಪಂಚಭೂತಗಳಲ್ಲಿ ಲೀನವಾದಾಗ.